ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 12ನೇ ಅಧ್ಯಾಯ 12ನೇ ವಾಕ್ಯ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಪೌಲನು ರೋಮಾಪುರದ ಸಭೆಯವರಿಗೆ ಪತ್ರಿಕೆಯನ್ನು ಬರೀತಾನೆ. ಈ ಸಭೆಯವರನ್ನು ಪೌಲ ಭೇಟಿ ಮಾಡಿಲ್ಲ. ಅನೇಕ ಸಂದರ್ಭಗಳಲ್ಲಿ ಭೇಟಿ ಮಾಡಬೇಕು ಅಂತ ಆಸೆ ಇದ್ದರೂ ಸಹ ಅವನಿಗೆ ಇವರನ್ನು ಭೇಟಿ ಮಾಡೋಕ್ಕಾಗಿಲ್ಲ. ಆಗ ಭೇಟಿ ಮಾಡೋದು ತಡ ಆದಾಗ ಅವ್ರಿಗೊಂದು ಪತ್ರಿಕೆಯನ್ನು ಬರೆಯುವುದಕ್ಕಾಗಿ ಪೌಲ ತೀರ್ಮಾನ ಮಾಡ್ತಾನೆ. ಹಾಗೆ ಈ ಪತ್ರಿಕೆಯನ್ನು ಬರಿತಾ ಅದರ ಕೊನೆಯ ಭಾಗಗಳಲ್ಲಿ 12ನೇ ಅಧ್ಯಾಯದಲ್ಲಿ ದೇವಜನರು ನಡೆದುಕೊಳ್ಳಬೇಕಾದ ರೀತಿ ಅಂತ ಹೇಳಿ 12ನೇ ವಾಕ್ಯದಲ್ಲಿ ಹೇಳ್ತಾನೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಯಾಕೆಂದರೆ ರೋಮ್ ಸರ್ಕಾರ ಕ್ರೈಸ್ತರಿಗೆ ವಿರುದ್ಧವಾಗಿ ದೊಡ್ಡ ಹಿಂಸೆಯನ್ನೇ ಹರಿಬಿಟ್ಟಿತು. ರೋಮ್ ಸಾಮ್ರಾಜ್ಯ ಕ್ರೈಸ್ತರನ್ನು ಮುಗಿಸಿಬಿಡಬೇಕು, ಕ್ರೈಸ್ತರನ್ನ ನಿಶ್ಶೇಷವಾಗಿ ನಾಶ ಮಾಡಿಬಿಡಬೇಕು ಎಂಬುದು 1ನೇ ಶತಮಾನದಲ್ಲಿ ಅವರಿಗಿದ್ದಂಥ ಒಂದು ಟಾರ್ಗೆಟ್. ಹಾಗೆಯೇ ಸಮಸ್ಯೆಗಳು ಅಲ್ಲಲ್ಲಾಗಿ ಬರ್ತದೆ, ಚದರಿ ಹೋಗ್ತಾರೆ. ವಿವಿಧ ಕಡೆಗಳಲ್ಲಿ ಅವರು ಚದರಿ ಹೋಗಿ ವಾಸ ಮಾಡ್ತಾರೆ, ಭಯದಿಂದಿರ್ತಾರೆ. ಪ್ರತ್ಯೇಕವಾಗಿ ಅಪೊಸ್ತಲರನ್ನೆಲ್ಲ ಕೊಲ್ಲುವಂಥದ್ದು ಈ ರೋಮ್ ಸಾಮ್ರಾಜ್ಯದ ಅಧಿಕಾರಿಗಳೇ ಅಥವಾ ರಾಜರುಗಳೇ, ಚಕ್ರವರ್ತಿಗಳೇ. ಹಾಗೆ ಬಹಳ ಸಮಸ್ಯೆ ಮೂಲಕ ಹಾದು ಹೋಗಬೇಕಾದ್ರೆ ಕ್ರೈಸ್ತರು ಬಹಳ ನಿರಾಶರಾಗ್ತಾರೆ. ದೇವರೇ, ಯಾಕಪ್ಪ ಈ ರೀತಿ ಕಷ್ಟ ಬರ್ತಾ ಇದೆ? ಯಾಕೆ ಉಪದ್ರವಗಳು ಬರ್ತಾ ಇದೆ? ಯಾಕೆ ನಮಗೆ ಈ ಥರ ಸಮಸ್ಯೆ ಬರ್ತಾ ಇದೆ? ನಾನು ನಿಮ್ಮ ಸಂಗಡ ಇದ್ದೀನಿ ಅಂತ ನೀವು ಆಕೆ ವಾಗ್ದಾನ ಮಾಡಿದ್ದೀರ. ನೀವು ನಮ್ಮ ಜೊತೆ ಇದ್ದರೆ ಇಷ್ಟೆಲ್ಲ ಕಷ್ಟ ಯಾಕೆ ಎಂಬುದಾಗಿ ಕನ್ಫ್ಯೂಷನಲ್ಲಿರುವಂತಹ ದೇವರ ಮಕ್ಕಳನ್ನು ನೋಡಿಕೊಂಡು ಪೌಲ ಹೇಳ್ತಾನೆ, ನೀವು ಈ ಒಂದು ಸಮಸ್ಯೆಯ ಮಧ್ಯದಲ್ಲಿ ನೀವು ಉಲ್ಲಾಸವಾಗಬೇಕು, ಸಂತೋಷ ಪಡಬೇಕು. ಯಾಕೆ ಗೊತ್ತಾ? ನೀನು ಇವತ್ತಿನ ಕಷ್ಟವನ್ನು ನೋಡಬೇಡ, ಇವತ್ತಿನ ಸಮಸ್ಯೆನ ನೋಡಬೇಡ. ಮುಂದೆ ನಿನಗೂ ಸಿಗುವಂತಹ ಮಹಾಪದವಿಯನ್ನು ನೆನೆಸ್ಕೋ. ಇದರ ನಂತರ ಸಿಗುವಂತಹ ಒಂದು ಮಹಾಪದವಿಯನ್ನು ನೆನೆಸ್ಕೊಂಡಾಗ ನಮಗೇನಾಗಲ್ಲ, ಅದು ಕಷ್ಟ ಆಗಲ್ಲ. ಅದನ್ನೇ 8ನೇ ಅಧ್ಯಾಯದಲ್ಲಿ ಪೌಲ ಇನ್ನೊಂದು ರೀತಿಯಲ್ಲಿ ಅದನ್ನು ಹೇಳ್ತಾನೆ. 8:18 ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಪೌಲ ಹೇಳ್ತಾನೆ, ನನಗೋಸ್ಕರ ದೇವರಿಟ್ಟಿರುವಂತಹ ಒಂದು ಮಹಿಮಾ ಪದವಿ ಇದೆ, ಆ ಪೊಸಿಷನ್ ಇದೆ. ಅದು ಉನ್ನತವಾದ ಪೊಸಿಷನ್. ಅದು ಇವಾಗಿರುವಂಥ ಸ್ಥಾನಕ್ಕಿಂತ ಉನ್ನತವಾದ ಸ್ಥಾನವಾಗಿರೋದ್ರಿಂದ, ಉನ್ನತವಾದ ಪದವಿಯಾಗಿರೋದ್ರಿಂದ ಅದನ್ನು ನೆನೆಸಿ ನಾನೇನಾಗಿದ್ದೀನಿ ಇವತ್ತು, ಈಗಿನ ಕಾಲದ ಕಷ್ಟಗಳು ಅಲ್ಪ ಕ್ಷಣ ಮಾತ್ರದ್ದು ಎಂಬುದಾಗಿ ನಾನು ನೆನೆಸ್ಕೊಂಡಿದ್ದೇನೆ ಎಂಬುದಾಗಿ ಪೌಲ ಹೇಳ್ತಾನೆ. ನಂತರ ತನ್ನ ಜೀವಿತವನ್ನು ಹೇಳಿದ ನಂತರ ದೇವಜನರು ಹೇಗಿರಬೇಕು ಅನ್ನೋದನ್ನು 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸ್ಕೊಂಡು, ಈ ಪದವಿ ಪೌಲ ನಮಗೆ ನಿತ್ಯ ಜೀವ ಸಿಗುವಂತಹ ನಿತ್ಯ ಜೀವ ಆಗಿರ್ಬೋದು, ಕರ್ತನೊಂದಿಗಿರುವಂತಹ ಆ ಒಂದು ಅನುಭವ ಆಗಿರಬಹುದು, ವಾಸ ಮಾಡುವಂಥ ಅನುಭವ, ಇದನ್ನೆಲ್ಲ ಮಹಿಮಾ ಪದವಿ, ಮಹಾಪದವಿ, ಆ ಪದವಿ ಎಂಬುದಾಗಿ ಕೊಲೋಸ್ಯ ಪತ್ರಿಕೆಯಲ್ಲಿ ಹೇಳ್ತಾನೆ. ತುಂಬ ಸರಗಳಲ್ಲಿ ಪೌಲ ಹೇಳ್ತಾನೆ, ನಮಗೆ ಈಗಿರುವುದಕ್ಕಿಂತ ಉನ್ನತವಾದ ಒಂದು ಸ್ಥಾನ ನಮಗೆ ಸಿಗಲಿಕ್ಕಿದೆ. ಆದ್ದರಿಂದ ಈಗಿರುವಂಥ ಸ್ಥಾನದಲ್ಲಿ ನಮಗೆ ಕಷ್ಟಗಳಿದ್ದರೆ ನಾವು ಸಹಿಸ್ಕೊಳ್ಳೋಣ. ಯಾಕೆ ಗೊತ್ತಾ? ಇದರ ಆಚೆ ಇನ್ನೊಂದು ಉನ್ನತವಾದ ಪದವಿ ಇದೆ. ಈ ಬೆಳಗ್ಗೆ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಇಕ್ಕಟ್ಟುಗಳು, ವೇದನೆಗಳು, ಉಪದ್ರವಗಳು ತಾಂಡವವಾಡ್ತಾ ಇರಬಹುದು. ಒಂದು ವೇಳೆ ಸಹಿಸಕ್ಕಾಗದಷ್ಟು ಕಷ್ಟಪಡ್ತಿರ್ಬೋದು. ಆದರೆ ವಾಕ್ಯ ಹೇಳ್ತದೆ, ನೀನು ಸಮಸ್ಯೆಯನ್ನು ನೋಡಬೇಡ, ನೀನು ಉಪದ್ರವವನ್ನು ನೋಡಬೇಡ, ನೀನು ಕಷ್ಟವನ್ನು ನೋಡಬೇಡ, ಈ ದಿನ ವೇದನೆಯನ್ನು ನೋಡಬೇಡ, ನಿರಾಶೆಯನ್ನು, ರೋಗವನ್ನು ನೋಡಬೇಡ. ನೀನು ಯಾವುದನ್ನು ನೆನೆಸ್ಕೋಬೇಕು, ಯಾವುದನ್ನು ಗಮನಿಸಬೇಕು, ಯಾವುದನ್ನು ನೋಡಬೇಕು? ಆ ಮಹಾಪದವಿ, ಆ ಮಹಿಮಾ ಪದವಿ ನೀನು ನೋಡೋದಾದರೆ ನಿನ್ನ ಜೀವಿತದಲ್ಲಿ ಉಲ್ಲಾಸ ಪಡುವುದಕ್ಕೆ ಸಾಧ್ಯವಾಗುತ್ತೆ. ಮಾತ್ರವಲ್ಲ, ಮುಂದೆ ವಾಕ್ಯ ಓದ್ತೀವಿ,
ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ತಾಳ್ಮೆ ಉಳ್ಳವರಾಗಿ. ಸೈರಣೆ ಅಂದರೆ ತಾಳ್ಮೆ ಉಳ್ಳವರಾಗಿರಬೇಕು. ಸಹಿಸ್ಕೊಳ್ಳಿ. ಯಾಕೆ ಗೊತ್ತಾ? ನಿನಗಾಗಿ ಅದ್ಭುತವನ್ನು ಮಾಡುವಂಥ ಒಬ್ಬ ದೇವರಿದ್ದಾನೆ. ನಿನ್ನ ಈ ಒಂದು ಉಪದ್ರವದ ನಂತರ ಒಂದು ಆಶೀರ್ವಾದ ಬರಲಿಕ್ಕಿರುವುದಕ್ಕಾಗಿ ಸಹಿಸಬೇಕು. ಮೂರನೇದಾಗಿ ಹೇಳ್ತಾನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಇಂಥ ಸಂದರ್ಭದಲ್ಲಿಯೂ ನೀನು ಮಹಾಪದವಿಯನ್ನು ನೆನೆಸ್ಕೊಂಡ್ರೆ ನಿನ್ನಲ್ಲಿ ತಾಳ್ಮೆ ಬರುತ್ತೆ. ನೀನು ಉಪದ್ರವದಲ್ಲಿ ತಾಳ್ಮೆಯಿಂದ ಇರ್ತೀಯ. ತಾಳ್ಮೆಯಿಂದಿದ್ದರೆ ನಿನಗೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಕ್ಕಾಗತ್ತೆ. ನಾವು ಆ ಮಹಾಪದವಿಯನ್ನು ನೆನೆಸದೇ ಇದ್ದರೆ ನಮಗೆ ತಾಳ್ಮೆ ಬರಲ್ಲ. ತಾಳ್ಮೆ ಇಲ್ಲ ಅಂದರೆ ಪ್ರಾರ್ಥನೆನೂ ಮಾಡೋಕ್ಕಾಗಲ್ಲ. ಪೌಲ ಹೇಳ್ತಾನೆ, ನೀನು ಅದನ್ನು ನೆನೆಸ್ಕೊಂಡ್ರೆ ನಿನ್ನಲ್ಲಿ ತಾಳ್ಮೆ ಬರುತ್ತೆ. ಆ ತಾಳ್ಮೆ ಬಂದಾಗ ನೀನು ಬಿಟ್ಕೊಡಲ್ಲ. ಯು ವಿಲ್ ನಾಟ್ ಕ್ವಿಟ್. ನೀನು ಪ್ರಾರ್ಥನೆ ಮಾಡ್ತೀಯ. ಈ ಬೆಳಗ್ಗೆ ವಾಕ್ಯ ಕೇಳುವ ದೇವರ ಮಕ್ಕಳೇ, ಕಷ್ಟಗಳಲ್ಲಿ, ವೇದನೆಗಳಲ್ಲಿ ಅದನ್ನು ನೋಡೋದು ಬೇಡ. ದೇವರ ಮುಖವನ್ನು ನೋಡೋಣ. ತಾಳ್ಮೆಯಿಂದ ಇರೋಣ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ದೊಡ್ಡ ಜಯವನ್ನು ಹೊಂದಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ಅಪ್ಪ, ನಾವು ನಿರಾಶರಾಗದೆ ಆ ಮಹಾ ಪದವಿಯನ್ನು ನೆನೆಸಿಕೊಂಡು ದೇವರೇ, ನಾವು ತಾಳ್ಮೆ ಉಳ್ಳವರಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಜಯಶಾಲಿಗಳಾಗಿ ನಿಲ್ಲುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.